ನಮಸ್ತೆ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಡಿಯರ್ ಲೈಫ್ ಹಮಾರ್ ಲೈಫ್ ಫ್ರೆಂಡ್ಸ್, ನಾನು ವಿಜಯ್ ಕುಮಾರ್, ಡಿಯರ್ ಲೈಫ್ ಎಂಪೈರ್ ಪ್ರೈವೇಟ್ ಲಿಮಿಟೆಡ್. ಫ್ರೆಂಡ್ಸ್, ನೆಟ್ವರ್ಕಿಂಗ್ ಬಿಸ್ನೆಸ್ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಟೀಮ್ ಅಂತ ಹೇಳೋದು ದೊಡ್ಡ ಅಸೆಟ್ ಆಗಿರುತ್ತೆ. ಒಂದು ಒಳ್ಳೆಯ ಟೀಮ್ ಮಾತ್ರ ನೆಟ್ವರ್ಕಿಂಗ್ ಅಲ್ಲಿ ನಿಮ್ಮನ್ನ ಸಕ್ಸಸ್ಫುಲ್ ಮಾಡಿಸಬಹುದು. ಬಟ್ ತುಂಬಾ ಮಂದಿಗೆ ಇವತ್ತು ಒಂದು ಟೀಮನ್ನು ಮ್ಯಾನೇಜ್ ಮಾಡೋದು ಗೊತ್ತಿಲ್ಲ. ಟೀಮನ್ನು ಕ್ರಿಯೇಟಿವ್ ಮಾಡ್ತಾರೆ, ಬಟ್ ಟೀಮನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಗೊತ್ತಿಲ್ಲದಿರೋದ್ರಿಂದ ತುಂಬಾ ಮಂದಿ ನೆಟ್ವರ್ಕಿಂಗ್ ಬಿಸ್ನೆಸ್ ಅಲ್ಲಿ ಫೇಲ್ ಆಗ್ತಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ನೆಟ್ವರ್ಕಿಂಗ್ ಅಲ್ಲಿ ಒಂದು ಟೀಮನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಟೀಮ್ ನಿಮ್ಮನ್ನು ಬಿಟ್ಟು ಹೋಗಬಾರ್ದು ಅಂದ್ರೆ ನೀವೇನೆಲ್ಲ ಫಾಲೋ ಮಾಡಬೇಕು, ಇದನ್ನು ಇವತ್ತು ನಿಮ್ಮ ಜೊತೆ ಡಿಸ್ಕಸ್ ಮಾಡಲಿದ್ದೇನೆ. ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೂ ಮರಿಬೇಡಿ. ಬನ್ನಿ ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಟೀಮನ್ನು ಮ್ಯಾನೇಜ್ ಮಾಡುವುದು ಒಂದು ಹಕ್ಕಿಯನ್ನ ಕೈಯಲ್ಲಿ ಹಿಡ್ಕೊಂಡ ಹಾಗೆ. ಹಕ್ಕಿಯನ್ನ ನೀವು ಕೈಯಲ್ಲಿ ಇಟ್ಕೊಳ್ಳುವಾಗ, ಒಂದು ಮುಷ್ಟಿಯಲ್ಲಿ ಇಟ್ಕೊಳ್ಳುವಾಗ ಗಟ್ಟಿ ಇಟ್ಕೊಂಡ್ರೆ ಸತ್ತೋಗಿ ಬಿಡುತ್ತೆ, ಲೂಸ್ ಆಗಿ ಇಟ್ಕೊಂಡ್ರೆ ಹಾರೋಗಿ ಬಿಡುತ್ತೆ. ಹಾಗಾದ್ರೆ ಸಾಯಿರಬಾರ್ದು, ಹಾರಿ ಕೂಡ ಹೋಗ್ಬಾರ್ದು, ಆ ರೀತಿ ಇಟ್ಕೊಳ್ಬೇಕಾಗತ್ತೆ. ಟೀಮ್ ಕೂಡ ಹಾಗೇನೆ. ಟೀಮನ್ನು ಮ್ಯಾನೇಜ್ ಮಾಡಬೇಕಾದ್ರೂ ಕೂಡ ನೀವು ಕೆಲವೊಂದು ವಿಷಯಗಳನ್ನ ನೀವು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದಾಗ, ಫಾಲೋ ಮಾಡಿದಾಗ ಮಾತ್ರ ನೀವು ನಿಮ್ಮ ಟೀಮನ್ನು ಚೆನ್ನಾಗಿ ಮ್ಯಾನೇಜ್ ಮಾಡ್ಬೋದು. ಆ ಟೀಮ್ ನಿಮಗೆ ದೊಡ್ಡ ಬಿಸ್ನೆಸ್ ಅನ್ನ ಕೊಡುತ್ತೆ. ಹಾಗಾದ್ರೆ ಅದು ಯಾವುದು? ನಾನು ನಿಮ್ಮ ಜೊತೆಯಲ್ಲಿ 7 ಪಾಯಿಂಟ್ಗಳನ್ನು ಇವತ್ತು ಶೇರ್ ಮಾಡಲಿಕ್ಕಿದ್ದೇನೆ. ಈ 7 ಸೂತ್ರಗಳನ್ನು, ಈ 7 ಪಾಯಿಂಟ್ಗಳನ್ನು ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತ ನೆಟ್ವರ್ಕಿಂಗ್ ಅಲ್ಲಿ ಒಂದು ದೊಡ್ಡ ಟೀಮ್ ನಿಮ್ದಾಗುತ್ತೆ. ನಿಮ್ಮ 10 ಟೀಮನ್ನು 20 ಟೀಮನ್ನು 200 ಟೀಮ್ ಕೂಡ ನೀವು ಮಾಡ್ಬೋದು. ಅದರಲ್ಲಿ ಮೊದಲನೇ ಪಾಯಿಂಟ್ ಯಾವುದಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ನಿಮ್ಮ ಬಿಸ್ನೆಸ್ ಅಲ್ಲಿ ಯಾರು ಜಾಯಿನ್ ಆಗ್ತಾರೆ ಅವರಿಗೆ ನಿಮ್ಮ ಬಿಸ್ನೆಸ್ನ ಫ್ಯೂಚರ್ ಅನ್ನ ಅರ್ಥ ಮಾಡಿಸಿ. ಫ್ರೆಂಡ್ಸ್, ಪ್ರೆಸೆಂಟೇಷನ್ ಅಲ್ಲಿ ಯಾವುದನ್ನು ನೋಡಿ ಒಬ್ಬ ವ್ಯಕ್ತಿ ಮೋಟಿವೇಟ್ ಆಗ್ತಾನೆ ಹೇಳಿಕ್ ಆಗುದಿಲ್ಲ. ಕೆಲವರು ಜೋಶಲ್ಲಿ ಜಾಯಿನ್ ಆಗ್ತಾರೆ, ಆದರೆ ಅವರಿಗೆ ಈ ಬಿಸ್ನೆಸ್ ಅಂದ್ರೆ ಎಂತ, ಈ ಬಿಸ್ನೆಸ್ ಅದು ಫ್ಯೂಚರ್ ಏನು, ಇದು ಗೊತ್ತೇ ಇರುವುದಿಲ್ಲ. ಸೊ ಜೋಶಲ್ಲಿ ಜಾಯಿನ್ ಆದವರು ಅಥವಾ ಯಾವುದೋ ಒಂದು ಮೋಟಿವೇಶನ್ ಅಲ್ಲಿ ಜಾಯಿನ್ ಆದವರು 2 days 3 days ಬರ್ತಾರೆ, ಅದ ನಂತರ ಬರುವುದಿಲ್ಲ. ಸ್ವಲ್ಪ ವರ್ಕ್ ಮಾಡ್ತಾರೆ, ಮತ್ತೆ ವರ್ಕನ್ನು ಅಲ್ಲೇ ಬಿಟ್ಬಿಡ್ತಾರೆ, ಕ್ವಿಟ್ ಮಾಡಿ ಬಿಡ್ತಾರೆ. ಅದಕ್ಕೆ ಅವರಿಗೆ ನೀವು ಮೊದಲಿಗೆ ಏನು ಮಾಡ್ಬೇಕಪ್ಪ ಅಂದ್ರೆ, ಅವ್ರನ್ನ ಕೂರಿಸಿ ಅವರಿಗೆ ಚೆನ್ನಾಗಿ ಈ ಬಿಸ್ನೆಸ್ನ ಫ್ಯೂಚರ್ ಏನಿದೆ, ಈ ಬಿಸ್ನೆಸ್ ಅಲ್ಲಿ ಅವರು ಇಲ್ಲಿ ತನಕ ಹೋಗ್ಬೋದು, ಅಂಡ್ ಈ ಬಿಸ್ನೆಸ್ ಅನ್ನ ಅವ್ರು ಯಾಕೆ ಮಾಡಬೇಕು ಇದನ್ನು ಅವರಿಗೆ ಕ್ಲಿಯರ್ ಮಾಡಿಸಿ. ಯಾವಾಗ ಅವರಿಗೆ ಅವರ ವೈಪಟ್ ಕ್ಲಿಯರ್ ಆಗುತ್ತೆ, ನಾನು ಈ ಬಿಸ್ನೆಸ್ ಯಾಕೆ ಮಾಡ್ಬೇಕಂತ ಹೇಳಿದು ಕ್ಲಿಯರ್ ಆಗುತ್ತೆ, ಆವಾಗ ಆ ವ್ಯಕ್ತಿ ಲಾಂಗ್ ಟೈಮ್ ಈ ಬಿಸ್ನೆಸ್ ಅನ್ನ ಖಂಡಿತ ಮಾಡ್ತಾನೆ. ಅದಕ್ಕೆ ಮೊದಲಿಗೆ ಅವರಿಗೆ ಅವರ ಗುರಿ ಏನು ಈ ಬಿಸ್ನೆಸ್ ಅಲ್ಲಿ, ಅಂಡ್ ಅವರು ಯಾಕೆ ಮಾಡ್ಬೇಕಿದನ್ನ ಅಂತ ಹೇಳೋದನ್ನ ಕುತ್ಕೊಂಡು ಚೆನ್ನಾಗಿ ಅರ್ಥ ಮಾಡಿಸಿ, ಅವ್ರ ಬಗ್ಗೆ ತಿಳ್ಕೊಳ್ಳಿ. ಎಲ್ಲವನ್ನು ಕೂಡ ಅವ್ರು ಗೊತ್ತಾಗುತ್ತೆ ಅವ್ರು ಎಂಥ ವ್ಯಕ್ತಿ, ಅವ್ರಿಗೆ ಏನು ಬೇಕು, ಆ್ಯಂಡ್ ಈ ಬಿಸ್ನೆಸ್ ಅಲ್ಲಿ ಅವರು ಅದನ್ನು ಹೇಗೆ ಪಡ್ಕೊಳ್ಬೋದು ಅದನ್ನು ಅವರಿಗೆ ಅರ್ಥ ಮಾಡಿಸಿ ಕೊಡಿ. ದೆನ್ ನೋಡಿ ಅವರು ಖಂಡಿತ ಬಿಸ್ನೆಸ್ ಮಾಡ್ತಾರೆ. ಎರಡನೇದು, ಇಷ್ಟು ಮಾಡಿದರೆ ಸಾಕಾಗುವುದಿಲ್ಲ, ಇದರ ನಂತರ ನೀವು ಅವರಿಗೆ ನಾಲೆಜ್ ಕೊಡಬೇಕಾಗತ್ತೆ. ನಿಮ್ಮ ಕಂಪನಿ ಹೇಗಿದೆ, ನಿಮ್ಮ ಪ್ರಾಡಕ್ಟ್ ಹೇಗಿದೆ, ಬಿಸ್ನೆಸ್ ಪ್ಲಾನ್ ಹೇಗಿದೆ, ಇದರದ್ದು ನಾಲೆಜ್ ಪ್ರಾಪರ್ ಆಗಿ ಕೊಡಬೇಕು. ಕೆಲವೊಬ್ಬರು ಜಾಯಿನ್ ಆಗ್ತಾರೆ, ಆದರೆ ಜಾಯಿನ್ ಆದ ನಂತರ ಅವರಿಗೆ ಬೆಳಿಬೇಕಂತ ಇಷ್ಟನೂ ಇರುತ್ತೆ, ಆದರೆ ಪ್ರಾಪರ್ ನಾಲೆಜ್ ಇಲ್ದಿರೋದ್ರಿಂದ ಫೇಲ್ ಆಗ್ತಾರೆ. ಅವರಿಗೆ ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಇಲ್ಲ, ಕಂಪನಿ ಏನು, ಕಂಪನಿದು ಬ್ಯಾಕ್ಗ್ರೌಂಡ್ ಹೇಗಿದೆ, ಯಾವ ಪ್ರಾಡಕ್ಟಲ್ಲಿ ಏನೆಲ್ಲ ಇದೆ, ಆ ಪ್ರಾಡಕ್ಟ್ಗಳು ಹೇಗೆ ಕೆಲಸ ಮಾಡುತ್ತೆ, ಇನ್ಕಮ್ ಅರ್ನ್ ಮಾಡಬೇಕಾದ್ರೆ ಯಾವ್ಯಾವ ಲೆವೆಲ್ಸ್ ಇದೆ, ಯಾವ ಲೆವೆಲನ್ನು ಹೇಗೆ ಅಚೀವ್ಮೆಂಟ್ ಮಾಡೋದು, ಇದರ ಬಗ್ಗೆ ನಾಲೆಜ್ ಇರುವುದಿಲ್ಲ. ಫ್ರೆಂಡ್ಸ್, ನಾಲೆಜ್ ಇಲ್ಲದಿದ್ದರೆ ಅವರ ಒಳಗಡೆ ವರ್ಕ್ ಮಾಡಲಿಕ್ಕೆ ಕಾನ್ಫಿಡೆನ್ಸ್ ಬರಲ್ಲ. ಅವರಲ್ಲಿ ನಾನು ಇದರಲ್ಲಿ ಬೆಳಿಬೋದು, ನಾನಿರುವ ಕಂಪನಿ ಸರಿ ಇದೆ ಅಂತ ಹೇಳುವಂಥ ವಿಶ್ವಾಸ ಕೂಡ ಬರುವುದಿಲ್ಲ. ಅದಕ್ಕೆ ಅವರಿಗೆ ಮೊದಲಿಗೆ ಪ್ರಾಪರ್ ಆಗಿ 1 ವಾರ 2 ವಾರ ಎಲ್ಲವನ್ನೂ ಕಲಿಸಿಕೊಡಿ, ಕಂಪ್ಲೀಟ್ ಆಗಿ ನಾಲೆಜನ್ನು ತುಂಬಿ ನೋಡಿ. ಆವಾಗ ಹೇಗೆ ಒಬ್ಬ ಸೈನಿಕನಿಗೆ ಯುದ್ಧಕ್ಕೆ ಹೋಗ್ಲಿಕ್ಕಿಂತ ಮೊದಲು ಎಲ್ಲ ನಾಲೆಜನ್ನು ಕೊಟ್ಟು ಎಲ್ಲ ರೀತಿಯಲ್ಲಿ ನಾವು ಕಲಿಸಿಕೊಡ್ತೇವಲ್ವಾ, ಹಾಗೇನೆ ಇವ್ರನ್ನ ರೆಡಿ ಮಾಡಿದರೆ ಆಫ್ಟರ್ ಎ ವೀಕ್, ಆಫ್ಟರ್ 2 weeks ಆ ಎಲ್ಲ ನಾಲೆಜ್ ತಗೊಂಡು ಅವರು ಚೆನ್ನಾಗಿ ವರ್ಕ್ ಮಾಡಲಿಕ್ಕೆ ರೆಡಿ ಆಗ್ತಾರೆ. ಅದಕ್ಕೆ ಎರಡನೇದಾಗಿ ಅವರಿಗೆ ನಿಮ್ಮ ಕಂಪನಿ, ಬಿಸ್ನೆಸ್, ಪ್ರಾಡಕ್ಟ್ ಇದೆಲ್ಲದರದ್ದು ಕೂಡ ಪ್ರಾಪರ್ ನಾಲೆಜ್ ಕೊಟ್ಟು ಟ್ರೈನಿಂಗ್ ಕೊಟ್ಟು ರೆಡಿ ಮಾಡಬೇಕು. ಮೂರನೇದು ವೆರಿ ಇಂಪಾರ್ಟೆಂಟ್, ವರ್ಕ್ ಕಲಿಸಿಕೊಡ್ಬೇಕು. ಫ್ರೆಂಡ್ಸ್, ತುಂಬಾ ಮಂದಿಗೆ ವರ್ಕ್ ಪಾರ್ಟ್ ಗೊತ್ತೇ ಇಲ್ಲ, ನಾಲೆಜ್ ಇದೆ, ಆದರೆ ವರ್ಕ್ ಹೇಗೆ ಮಾಡೋದು ಗೊತ್ತಿಲ್ಲ. ನಿಮ್ಮ ಪ್ರಾಡಕ್ಟನ್ನು ಮತ್ತೊಬ್ಬರಿಗೆ ಹೇಗೆ ಕನ್ವಿನ್ಸ್ ಮಾಡಬೇಕು, ನಿಮ್ಮ ಕಂಪನಿಗೆ ಮತ್ತೊಬ್ಬರನ್ನ ಜಾಯಿನ್ ಮಾಡಿಸ್ಲಿಕ್ಕೆ ಹೇಗೆ ಮಾತಾಡಬೇಕು, ಒಬ್ಬ ವ್ಯಕ್ತಿಯನ್ನು ಹೇಗೆ ಕನ್ವಿನ್ಸ್ ಮಾಡಬೇಕು, ಒಬ್ಬ ವ್ಯಕ್ತಿಗೆ ಇನ್ವೈಟ್ ಮಾಡುವುದು ಹೇಗೆ, ಈ ವರ್ಕ್ ಪಾರ್ಟ್ ಗೊತ್ತಿಲ್ಲದೆ ತುಂಬ ಮಂದಿ ಬಿಸ್ನೆಸ್ ಕ್ವಿಟ್ ಮಾಡ್ತಾರೆ. ನನ್ನ 12-13 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ತುಂಬ ಡಿಸ್ಟ್ರಿಬ್ಯೂಟರ್ಸ್ ಅನ್ನು ಮೀಟ್ ಆಗಿದ್ದೇನೆ, ಯಾರು ವರ್ಕ್ ಕಲಿಯದೆ, ವರ್ಕ್ ಗೊತ್ತಿಲ್ಲದೆ ಬಿಸ್ನೆಸ್ ಕ್ವಿಟ್ ಮಾಡಿದ್ದಾರೆ.
ಸೊ ನಿಮ್ಮ ಟೀಮಲ್ಲಿ ಕೂಡ ಅಂಥವ್ರು ತುಂಬ ಮಂದಿ ಜಾಯಿನ್ ಆಗ್ತಾರೆ. ಅದಕ್ಕೆ ಖಾಲಿ ಮೋಟಿವೇಶನ್, ಖಾಲಿ ನಾಲೆಜ್ ಸಾಕಾಗೋದಿಲ್ಲ. ವರ್ಕ್ ಹೇಗೆ ಮಾಡೋದು ಕಲಿಸಿಕೊಡಿ, ಅದನ್ನು ಸ್ಪೆಷಲಿ ಪ್ರಾಕ್ಟಿಕಲಿ ಕಲಿಸಿಕೊಡಿ ಅವರಿಗೆ. ನೀವು ಅವ್ರ ಜೊತೆಯಲ್ಲಿ ಹೋಗಿ ವರ್ಕ್ ಮಾಡಿ ಅವರಿಗೆ ಕಲಿಸಿಕೊಡಿ. 3-4 ಸಲ ರಿಪೀಟ್ ಮಾಡಿಸಿ. ಎಷ್ಟು ಜಾಸ್ತಿ ಪ್ರಾಕ್ಟಿಕಲ್ ಆಗಿ ವರ್ಕ್ ಕಲಿಸಿಕೊಡ್ತೀರಿ ಅಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾರೆ. ಆ್ಯಂಡ್ ಒಮ್ಮೆ ವರ್ಕನ್ನು ಪ್ರಾಪರಾಗಿ ಕಲ್ತು ಬಿಟ್ರು ಅಂತ ಹೇಳಿದ್ರೆ ಫ್ರೆಂಡ್ಸ್, ಅವರೊಂದು ದೊಡ್ಡ ಬಿಸ್ನೆಸ್ಸನ್ನು ಖಂಡಿತ ಮಾಡೇ ಮಾಡ್ತಾರೆ. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಇದೆ. ಆ್ಯಂಡ್ 4ನೇದು ವೆರಿ ಇಂಪಾರ್ಟೆಂಟ್. ಅದೇನಪ್ಪ ಅಂತ ಹೇಳಿದ್ರೆ ಅವರಿಗೆ ಇನ್ಕಮ್ ಅರ್ನ್ ಮಾಡಿಸ್ಬೇಕು. ಫ್ರೆಂಡ್ಸ್, ಇನ್ಕಮ್ಗಿಂತ ದೊಡ್ಡ ಮೋಟಿವೇಶನ್ ಮತ್ತೊಂದಿಲ್ಲ. ಜಾಯಿನ್ ಆಗುವ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನಿಮ್ಮ ಬಿಸ್ನೆಸ್ ಅಲ್ಲಿ ಇನ್ಕಮ್ ಅರ್ನ್ ಮಾಡಬೇಕು ಅಂತ ಬರ್ತಾರೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಜಾಯಿನ್ ಆಗುವ 1 ತಿಂಗಳ ಒಳಗಡೆಯಲ್ಲಿ ಅವರಿಗೆ ಚಿಕ್ಕ ಇನ್ಕಮ್ ಆಗಿರ್ಬೋದು, ದೊಡ್ಡ ಇನ್ಕಮ್ ಆಗಿರ್ಬೋದು, ಬಟ್ ಒಂದು ಸ್ವಲ್ಪ ಇನ್ಕಮ್ ಅರ್ನ್ ಮಾಡಿಸಿ. ಆವಾಗ ಅವರಿಗೆ ಬಿಲೀವ್ ಬರುತ್ತೆ, ಈ ಕಂಪನಿ ಚೆನ್ನಾಗಿದೆ, ನಂದು ಇನ್ಕಮ್ ಆಗ್ತಾ ಇದೆ, ನಾನು ಇಲ್ಲಿಂದ ಬೆಳಿಬೋದು, ಈ ವಿಶ್ವಾಸ ಅವರ ಒಳಗಡೆ ಬರುತ್ತೆ. ಅವರು ಸ್ಟಾರ್ಟಿಂಗ್ ಅಲ್ಲಿ ಇನ್ಕಮ್ ಅರ್ನ್ ಮಾಡಲಿಕ್ಕೆ ಜಾಸ್ತಿ ಸೀರಿಯಸ್ ಮೇ ಬಿ ಆಗದೆ ಹೋಗ್ಬೋದು, ಬಟ್ ನೀವು ಸೀರಿಯಸ್ ಆಗಬೇಕು. ಅವ್ರು ಮೇ ಬಿ ಜಾಸ್ತಿ ಇನ್ವಾಲ್ವ್ ಆಗದೆ ಹೋಗ್ಬೋದು, ಬಟ್ ನೀವು ಅವ್ರನ್ನ ಹೇಗಾದ್ರೂ ಇನ್ವಾಲ್ವ್ ಮಾಡಿಸಿ ಅವ್ರ ಹಿಂದೆ ಬಿದ್ದು ಅವ್ರಿಗೆ ಇನ್ಕಮ್ ಅರ್ನ್ ಮಾಡಿಸ್ಕೊಡಿ. ನಾವು ಚಿಕ್ಕಂದಲ್ಲಿದ್ದಾಗ, ನಾವು ಯಾವಾಗ ಮಕ್ಕಳಾಗಿದ್ವಿ, ಚಿಕ್ಕ ಮಗು ಆಗಿದ್ವಿ, ಅವಾಗ ಊಟ ಮಾಡ್ತಿರ್ಲಿಲ್ಲ, ಹಠ ಮಾಡ್ತಿದ್ವಿ. ಬಟ್ ಅಮ್ಮ ಸ್ಪೆಷಲಿ ನಮಗೆ ಏನೇನೆಲ್ಲ ಕಸರತ್ತು ಮಾಡಿ ಊಟ ಮಾಡಿಸ್ತಿದ್ರು. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಊಟ ಯಾಕೆ ಮಾಡಬೇಕು, ನನ್ನ ಮಗು ಊಟ ಮಾಡಿದ್ರೆ ನನ್ನ ಮಗು ಬೆಳೆಯುವುದಿಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ಹಾಗೇನೆ ಟೀಮ್ ಕೂಡ ಮಕ್ಕಳ ಹಾಗೇನೆ ಅವ್ರಿಗೆ ಗೊತ್ತಿಲ್ಲ, ಅವ್ರು ಅಷ್ಟು ಇನ್ವಾಲ್ವ್ ಆಗದೆ ಹೋಗ್ಬೋದು, ಫೋಕಸ್ ಮಾಡದೆ ಹೋಗ್ಬೋದು, ಬಟ್ ನೀವು ಅವರಿಂದ ಬಿದ್ದು ಅವರಿಗೆ ವಿದಿನ್ ಮಂತ್ನ ಒಳಗಡೆಯಲ್ಲಿ ಅವ್ರನ್ನ ಅರ್ನರ್ ಮಾಡಿದ್ರೆ, ಒಮ್ಮೆ ಇನ್ಕಮ್ ಅದು ರುಚಿ ನೋಡಿದ್ರು ಅಂತ ಹೇಳಿದ್ರೆ ದೆನ್ ನೋಡಿ ಅವ್ರ ಬಿಸ್ನೆಸ್ ಫಿಟ್ ಆಗಲ್ಲ, ಅವ್ರ ಬಿಸ್ನೆಸ್ ಮಾಡುವ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೆ ಅವ್ರಿಗೆ ಇನ್ಕಮ್ ಅರ್ನ್ ಮಾಡ್ಲಿಕ್ಕೋಸ್ಕರ ಸಪೋರ್ಟ್ ಮಾಡಿ, ಅವ್ರ ಹಿಂದೆ ಬೀಳಿ, ಅವ್ರ ಜೊತೆಲಿ ಓಡಾಡಿ ಅವರಿಗೆ ಅರ್ನರ್ ಆಗಿ ಮಾಡಿಸಿ. ಅದು ವೆರಿ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ 5ನೇದು ಮತ್ತೊಂದು ಪಾಯಿಂಟ್ ನೀವು ಫಾಲೋ ಮಾಡ್ಬೇಕು. ಅದೇನಪ್ಪ ಅಂತ ಹೇಳಿದ್ರೆ ರಿಲೇಶನ್ಶಿಪ್. ಫ್ರೆಂಡ್ಸ್, ನಿಮ್ಮ ಟೀಮ್ನ ಜೊತೆಯಲ್ಲಿ ನೀವು ಒಳ್ಳೆ ರಿಲೇಶನ್ಶಿಪ್ ಅನ್ನು ಇಟ್ಕೊಳ್ಬೇಕಾಗತ್ತೆ. ಅವರಿಗೆ ನೀವಂದ್ರೆ ಲೈಕ್ ಆಗಬೇಕು, ಅವ್ರದ್ದು ಯಾವುದೇ ಸಮಸ್ಯೆಗಳಿದ್ರು ಕೂಡ ನಿಮ್ಮ ಜೊತೆಲಿ ಶೇರ್ ಮಾಡುವ ಅಂತ ಅನಿಸ್ಬೇಕು. ನನ್ನ ಜೊತೆಲಿ ಇವ್ರು ಇದ್ದಾರೆ, ನನ್ನ ಸೀನಿಯರ್, ಈ ಬಿಲೀವ್ ಇರಬೇಕು ಅವ್ರ ಜೊತೆಲಿ. ಹನುಮಂತ ಹೇಗೆ ಶ್ರೀರಾಮ ಭಗವಂತನ ಪೂಜೆ ಮಾಡ್ತಿದ್ದ, ನೀವು ಮೂವಿನೇ ಹೇಳುವುದಾದ್ರೆ ಕಟ್ಟಪ್ಪ ಬಾಹುಬಲಿಯನ್ನ ಹೇಗೆ ಫಾಲೋ ಮಾಡ್ತಿದ್ದ, ಅದೇ ರೀತಿ ನಿಮ್ಮ ಟೀಮ್ ನಿಮ್ಮನ್ನ ಫಾಲೋ ಮಾಡಬೇಕಾದ್ರೆ ನೀವು ಕೂಡ ಶ್ರೀರಾಮನಾಗಬೇಕಾಗತ್ತೆ, ನೀವು ಕೂಡ ಬಾಹುಬಲಿ ಆಗಬೇಕಾಗತ್ತೆ. ಅಂದರೆ ನೀವು ಕೂಡ ನಿಮ್ಮ ಟೀಮ್ಗೆ ಪ್ರೀತಿ ಕೊಡಬೇಕಾಗತ್ತೆ, ಕೇರ್ ತಗೊಳ್ಬೇಕಾಗತ್ತೆ, ಅವ್ರ ಬಗ್ಗೆ ಆಲೋಚನೆ ಮಾಡಬೇಕಾಗತ್ತೆ, ಅವರಿಗೆ ಮುಂದೆ ಹೋಗ್ಲಿಕ್ಕೆ ಬೇಕಾದ ಸಪೋರ್ಟ್ ಮಾಡೋದಾಗಿರ್ಬೋದು, ಅವರಿಗೆ ಯಾವುದೊಂದು ಸಮಸ್ಯೆಲಿದ್ದಾರೆ ಅವರಿಗೆ ಸಾಥ್ ಕೊಡೋದಾಗಿರ್ಬೋದು, ಇದೆಲ್ಲ ರಿಲೇಷನ್ ಬಿಲ್ಡ್ ಮಾಡಿಸುತ್ತೆ. ಆ್ಯಂಡ್ ಫ್ರೆಂಡ್ಸ್, ಒಂದು ಒಳ್ಳೆಯ ರಿಲೇಷನ್ಶಿಪ್ ಬಿಲ್ಡ್ ಆಯಿತು ಅಂತ ಹೇಳಿದ್ರೆ ನಿಮ್ಮ ಟೀಮ್ ನಿಮ್ಮನ್ನು ಯಾವತ್ತೂ ಬಿಟ್ಟು ಹೋಗೋದಿಲ್ಲ. ಸೊ ಅದನ್ನು ಮಾಡಬೇಕಾಗ್ತದೆ, ಅದು ಕೂಡ ತುಂಬ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ 6ನೇ ಪಾಯಿಂಟ್ ಯಾವುದಪ್ಪ ಅಂತ ಹೇಳಿದ್ರೆ ಪ್ರೊಟೆಕ್ಷನ್ ಪಾರ್ಟ್. ಫೇಲ್ಯೂರ್ಸ್, ರಿಜೆಕ್ಷನ್ಸ್ ಹಾಗೆ ನೆಗೆಟಿವ್ಸ್, ಇದೆಲ್ಲ ವಿಷಯಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅದನ್ನು ಕಲಿಸಿಕೊಡ್ಬೇಕು ಟೀಮಿಗೆ. ಯಾಕಂದ್ರೆ ಯಾವಾಗ ನಿಮ್ಮ ಟೀಮಲ್ಲಿರುವಂಥ ಡಿಸ್ಟ್ರಿಬ್ಯೂಟರ್ ಫೀಲ್ಡಲ್ಲಿ ಹೋಗಿ ವರ್ಕ್ ಮಾಡ್ತಾರೆ, ಅವರಿಗೆ ಡೆಫಿನೆಟ್ಲಿ ಅಬ್ಜೆಕ್ಷನ್ಸ್ ಬರುತ್ತೆ, ರಿಜೆಕ್ಷನ್ಸ್ ಬರುತ್ತೆ. ಪ್ರಾಡಕ್ಟ್ ಪರ್ಚೇಸ್ ಮಾಡಿಲ್ಲ, ಜನ ಸಿಸ್ಟಮ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರು, ಅಥವಾ ಅವರು ವರ್ಕ್ ಮಾಡಿದ್ರು ರಿಸಲ್ಟ್ ಬಂದಿಲ್ಲ, ಫೇಲ್ಯೂರ್ಸ್ ಆಯಿತು. ಆ ಟೈಮಲ್ಲಿ ಡಿಸಪಾಯಿಂಟ್ ಆಗ್ತಾರೆ. ಆ ಟೈಮಲ್ಲಿ ಅವ್ರ ಬಿಸ್ನೆಸ್ ಅನ್ನು ಕ್ವಿಟ್ ಮಾಡಿಬಿಡ್ತಾರೆ. ತುಂಬ ಮಂದಿ ಹೀಗೇನೆ ಹೋಗ್ತಾರೆ. ಅಂಡ್ ಇದಕ್ಕೆ ನೀವೇನು ಮಾಡಬೇಕು, ನಿಮ್ಮ ಟ್ರೈನಿಂಗ್ಸಲ್ಲಿ ಯಾವಾಗ ವರ್ಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅವಾಗ ಪ್ರೊಡಕ್ಷನ್ ಪಾರ್ಟನ್ನು ಚೆನ್ನಾಗಿ ಕಲಿಸಿಕೊಡಿ. ಫೇಲ್ಯೂರ್ಸನ್ನು ಹೇಗೆ ಓವರ್ಕಮ್ ಮಾಡೋದು, ಫೇಲ್ಯೂರ್ ಯಾಕೆ ಇಂಪಾರ್ಟೆಂಟ್ ಇದೆ, ರಿಜೆಕ್ಷನ್ ಬಂತ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಜನ ನೆಗೆಟಿವ್ ಮಾತಾಡಿದ್ರ ಅದನ್ನ ಹೇಗೆ ಪಾಸಿಟಿವ್ ತಗೊಳ್ಬೇಕು, ಜನ ಯಾಕೆ ನೆಗೆಟಿವ್ ಮಾತಾಡ್ತಾರೆ, ಇದನ್ನ ಸ್ಟಾರ್ಟಿಂಗ್ ಇಂದ ನೀವು ಅವರಿಗೆ ಕಲಿಸಿಕೊಡಿ. ಇದನ್ನ ವರ್ಕ್ ಮಾಡೋದ್ರ ಜೊತೆಯಲ್ಲಿ ಈ ಪ್ರೊಡಕ್ಷನ್ ಪಾರ್ಟ್ನ ಸ್ಟ್ರಾಂಗ್ ಆಗಿ ಹೇಳಿಕೊಟ್ಟಾಗ ಆಗ ಮಾರ್ಕೆಟಲ್ಲಿ ಬರುವಂಥ ಎಲ್ಲ ಅಬ್ಜೆಕ್ಷನ್ಸ್ಗಳನ್ನು ಅವರು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಹೋಗ್ತಾರೆ. ಅದನ್ನು ನೋಡಿ ಅವ್ರು ಬಿಟ್ಟು ಹೋಗೋದಿಲ್ಲ, ಇಲ್ಲ ನನ್ನ ಸೀನಿಯರ್ ಹೇಳಿದ್ದಾರೆ ಇದೆಲ್ಲ ಬರುತ್ತೆ, ಇದನ್ನ ಹ್ಯಾಂಡಲ್ ಮಾಡಬೇಕು ನಾನು ಅಂತ. ಸೊ ಪ್ರೊಡಕ್ಷನ್ ಪಾರ್ಟ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ 7ನೇ ಪಾಯಿಂಟ್, ಲಾಸ್ಟ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಅದೇದಪ್ಪ ಅಂತ ಹೇಳಿದ್ರೆ ನೀವು ಬಾಸ್ ಆಗಿರಬೇಡಿ, ಬದಲಾಗಿ ಲೀಡರ್ ಆಗಿರಿ. ಬಾಸ್ಗೂ ಲೀಡರ್ಗೂ ಡಿಫ್ರೆನ್ಸ್ ಏನಪ್ಪ ಅಂತ ಹೇಳಿದ್ರೆ, ಬಾಸ್ ಆರ್ಡರ್ ಮಾಡ್ತಾನೆ, ಈ ಕೆಲಸ ಮಾಡು, ಆ ಕೆಲಸ ಮಾಡು, ಅದೇಕಾಗಿಲ್ಲ ಇದೇಕಾಗಿಲ್ಲ. ಬಟ್ ಒಬ್ಬ ಲೀಡರ್ ಅವರ ಜೊತೆಯಲ್ಲಿ ಸೇರಿ ಹೋಗಿ ಕೆಲಸ ಮಾಡ್ತಾನೆ, ಬಾ ಈ ಕೆಲಸ ಮಾಡುವ, ನಡಿ ಆ ಕೆಲಸ ಮಾಡುವ. ಫ್ರೆಂಡ್ಸ್, ನೀವು ಬಾಸ್ನ ಹಾಗೆ ಆರ್ಡರ್ ಮಾಡಿದ್ರೆ ನಿಮ್ಮ ಟೀಮ್ ನಿಮ್ಮನ್ನ ಇಷ್ಟಪಡೋದಿಲ್ಲ, ಅವ್ರು ನಿಮ್ಮ ಜೊತೆಲಿ ವರ್ಕ್ ಮಾಡ್ಲಿಕ್ಕೆ ನಿಲ್ಲೋದಿಲ್ಲ, ಬಿಟ್ಟು ಹೋಗಿ ಬಿಡ್ತಾರೆ. ಒಬ್ಬ ಲೀಡರ್ ಆಗಿ ಅವರಿಗೆ ಆರ್ಡರ್ ಕೊಡಬೇಡಿ, ಅವರ ಜೊತೆಲಿ ಹೋಗಿ ಸೇರಿ ಕೆಲಸ ಮಾಡಿ.
ಅವ್ರು ಯಾವುದಾದ್ರೊಂದು ತಪ್ಪು ಮಾಡಿದಾಗ ಬೈಬೇಡಿ, ಸಿಟ್ ಮಾಡ್ಕೊಳ್ಬೇಡಿ, ಅವರಿಗೆ ಪ್ರೀತಿಯಿಂದ ಅರ್ಥ ಮಾಡಿಸಿ, ಹೀಗೆಲ್ಲ ಹೀಗೆ ಮಾಡಬೇಕು, ಹೀಗೆಲ್ಲ ಹೀಗೆ ಮಾಡಬೇಕು ಅಂತ. ಅದರ್ವೈಸ್ ಒಬ್ಬ ಬಾಸ್ ಹೇಗೆ ರಿಯಾಕ್ಟ್ ಮಾಡ್ತಾನೆ ತನ್ನ ಕೆಲಸದವರ ಜೊತೆಯಲ್ಲಿ, ಹಾಗೆ ರಿಯಾಕ್ಟ್ ನೀವು ಮಾಡಿಬಿಡ್ತೀರಿ. ಆ್ಯಂಡ್ ಆ ಟೈಮಲ್ಲಿ ಅವ್ರಿಗೆ ಇಷ್ಟ ಆಗೋದಿಲ್ಲ. ನಿಮ್ಗಾದ್ರೂ ಕೂಡ ಅಷ್ಟೇ, ನಿಮ್ಗೆ ಯಾರಾದರೂ ಬೈದ್ರು ಅಥವಾ ಆರ್ಡರ್ ಮಾಡಿದ್ರು ನಿಮಗೂ ಇಷ್ಟ ಆಗೋದಿಲ್ಲ, ನಿಮ್ಮ ಟೀಮ್ಗೂ ಅದು ಇಷ್ಟ ಆಗೋದಿಲ್ಲ. ದ್ಯಾಟ್ಸ್ ವೈ ಒಬ್ಬ ಲೀಡರ್ ಆಗಿರಿ, ಸರ್ವಿಸ್ ಕೊಡಿ ಟೀಮಿಗೆ, ಪ್ರೀತಿಯಿಂದ ನಡ್ಕೊಡಿ ಅವ್ರ ಜೊತೆಯಲ್ಲಿ ಹೋಗಿ ಸೇರಿ ಕೆಲಸ ಮಾಡಿ. ಕೆಲವೊಬ್ರು ಏನ್ ಮಾಡ್ತಾರೆ, ಚಲೋ ಟೀಮ್ ಆಯ್ತಲ್ವಾ, ಟೀಮ್ ಅವ್ರು ವರ್ಕ್ ಮಾಡ್ತಾರೆ, ನಾವು ಮನೇಲಿ ಕುತ್ಕೊಳ್ವಾ ಅಂತ ಮನೇಲಿ ಕುತ್ಕೊಂಡು ಫೋನ್ ಮಾಡಿ ಏನ್ ಕೆಲಸ ಮಾಡಿದಿ, ಇದು ಕೆಲಸ ಮಾಡು, ಅದು ಕೆಲಸ ಮಾಡು ಅಂತ ಕೂಡ ಹೇಳ್ತಾರೆ. ಇಲ್ಲ, ಇದೆಲ್ಲ ಮಾಡಬೇಡಿ. ಅವರ ಜೊತೆಯಲ್ಲಿ ಹೋಗಿ ಅವ್ರ ಜೊತೆಯಲ್ಲಿ ಸೇರಿ ಕೆಲಸ ಮಾಡಿ, ಸಪೋರ್ಟ್ ಮಾಡಿ. ಈಗೋ ತೋರಿಸ್ಲಿಕ್ಕೆ ಹೋಗಬೇಡಿ, ಯಾವತ್ತು ಸಿಟ್ಟು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಬದಲಾಗಿ ಪ್ರೀತಿ ತೋರಿಸಿ. ನೋಡಿ, ನಿಮ್ಮ ಟೀಮ್ ನಿಮ್ಮನ್ನು ಯಾವತ್ತೂ ಬಿಟ್ಟು ಹೋಗೋದಿಲ್ಲ. ಫ್ರೆಂಡ್ಸ್, ಈ 7 ಪಾಯಿಂಟ್ಗಳನ್ನ ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ನಾನು ಹೇಳ್ತೇನೆ, ನೆಟ್ವರ್ಕಿಂಗ್ ಬಿಸ್ನೆಸ್ ಅಲ್ಲಿ ನೀವು ಖಂಡಿತ ಸಕ್ಸಸ್ಫುಲ್ ಆಗ್ತೀರಾ. ಸ್ಪೆಷಲಿ ನಿಮ್ಮ ಟೀಮ್ ಯಾವತ್ತೂ ನಿಮ್ಮನ್ನ ಬಿಟ್ಟು ಹೋಗುವುದಿಲ್ಲ. ನೆಟ್ವರ್ಕರಿಗೆ ಕೈಲಿ ಟೀಮ್ ಬಿಲ್ಡ್ ಮಾಡಿದ್ರೆ ಸಾಕಾಗುವುದಿಲ್ಲ, ಆ ಟೀಮನ್ನು ಹ್ಯಾಂಡಲ್ ಮಾಡೋದು ಕಲಿಬೇಕಾಗ್ತದೆ, ಆ ಟೀಮನ್ನು ಮ್ಯಾನೇಜ್ ಮಾಡೋದು ಕಲಿಬೇಕಾಗ್ತದೆ. ಅಂಡ್ ಈ 7 ಪಾಯಿಂಟ್ಗಳು ನಿಮ್ಮ ಟೀಮನ್ನು ಡಬಲ್ ಮಾಡಿಸುತ್ತೆ, ನಿಮ್ಮನ್ನು ದೊಡ್ಡ ಸಕ್ಸಸ್ಫುಲ್ ವ್ಯಕ್ತಿಯನ್ನಾಗಿ ಮಾಡಿಸುತ್ತೆ. ಆ್ಯಂಡ್ ನಿಮ್ಮ ಟೀಮನ್ನು ಕೂಡ ಒಂದು ದೊಡ್ಡ ಲೆವೆಲ್ಗೆ ತಗೊಂಡು ಹೋಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ 7 ಪಾಯಿಂಟ್ಗಳನ್ನು ಫಾಲೋ ಮಾಡಿ ಒಬ್ಬ ಸಕ್ಸಸ್ಫುಲ್ ನೆಟ್ವರ್ಕರ್ ನೀವಾಗ್ಬೋದು. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಲೈಕ್ ಆಯ್ತು ಅಂತ ಅನ್ಕೊಳ್ತಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ ವಿಡಿಯೋ ಲಾಸ್ಟ್ ತನಕ ನೋಡೋದಕ್ಕೋಸ್ಕರ. ಆ್ಯಂಡ್ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ತುಂಬ ಅದ್ಭುತ ವಿಡಿಯೋಗಳನ್ನು, ಇನ್ನೂ ಹೊಸ ನಾಲೆಜ್ಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಡಿಯರ್ ಲೈಫ್ ಹಮಾರಿ ಲೈಫ್.